Before Paul became Paul, his name was Saul. ಪೌಲನು ಪೌಲನಾಗುವ ಮೊದಲು ಆತನ ಹೆಸರು ಸೌಲನೆಂಬುದಾಗಿ ಇತ್ತು. Originally, you read of him as Saul of Tarsus. ಮೂಲ ನೋಡಬೇಕಂದ್ರೆ ನೀವು ಆತನ ಬಗ್ಗೆ ಓದೋದಾದ್ರೆ ತಾರ್ಸಾದ ಸೌಲನೆಂದು ಕರೆಯಲ್ಪಡುತ್ತಿದ್ದನು. They changed his name to Paul. ಆದರೆ ಆತನ ಹೆಸರು ಪೌಲನೆಂಬುದಾಗಿ ಬದಲಾಯಿಸಿದರಲ್ಲಿ. But Paul completed his race in a wonderful way. ಆದರೆ ಪೌಲನು ತನ್ನ ಓಟವನ್ನ ಅದ್ಭುತವಾಗಿ ಪೂರೈಸಿದನು. See, in 2 Timothy, 2ನೇ ತಿಮೋತಿಯನ್ನ ನೋಡ್ರಿ. because he was careful about these things that he said, ಆತನು ಏನ್ ಹೇಳಿದ್ನಲ್ಲ ಆ ವಿಷಯದ ಕುರಿತಾಗಿ ಬಹಳ ಜಾಗರೂಕನಾಗಿದ್ದನು. he says in 2 Timothy in chapter 4, ಆತನು 2ನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತಾನೆ. and verse 7, the middle, I have finished my race. 7ನೇ ವಚನ ಮಧ್ಯಭಾಗದಲ್ಲಿ ನಾನು ನನ್ನ ಓಟವನ್ನ ಮುಗಿಸಿದ್ದೇನೆ ಎಂಬುದಾಗಿ. I have finished my race. And now verse 8, I'm going to get a crown. ನಾನು ನನ್ನ ಓಟವನ್ನ ಮುಗಿಸಿದ್ದೇನೆ. 8ನೇ ವಚನ ನಾನು ಕಿರೀಟವನ್ನ ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. Now he was not perfect, but as soon as he did something wrong, he said it right immediately. ಆತನು ಪರಿಪೂರ್ಣನಾಗಿರಲಿಲ್ಲ. ಆತನಿಂದ ಏನಾದರೂ ಒಂದು ತಪ್ಪಾಯ್ತಪ್ಪ ಅಂದ್ರೆ ತಕ್ಷಣಕ್ಕೆ ಅದನ್ನ ಸರಿಪಡಿಸುವವನಾಗಿದ್ದನು. I fought a good fight. I finished the course. ನಾನು ಒಳ್ಳೆಯ ಹೋರಾಟವನ್ನ ಹೋರಾಡಿದ್ದೇನೆ, ನಾನು ನನ್ನ ಓಟವನ್ನ ಮುಗಿಸಿದ್ದೇನೆ ಅಂತ ಹೇಳ್ತಾನಲ್ಲಿ. I kept the faith. And remember this is a man who wasted 30 years of his life. ನಾನು ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಪೌಲ ಹೇಳುತ್ತಾರಲ್ಲಿ. ನೆನಪಿಡ್ರಿ, ಪೌಲನು ತಮ್ಮ ಜೀವಿತಾವಧಿಯಲ್ಲಿ 30 ವರ್ಷ ವ್ಯರ್ಥ ಮಾಡಿರ್ತಾರೆ. Committing terrible sins like imprisoning Christians and murdering some Christians, as far as we know. ಭಯಾನಕ ಪಾಪಗಳನ್ನ ಪೌಲನು ಮಾಡಿರುತ್ತಾನೆ. ಕ್ರೈಸ್ತರನ್ನ ಸೆರೆಮನೆಗೆ ಹಾಕುವಂಥದ್ದು ಮತ್ತು ಕೆಲವು ಕ್ರೈಸ್ತರನ್ನ ಕೊಲ್ಲುವಂಥದ್ದು ಕೂಡ ನಮಗೆ ತಿಳಿದಿರುವ ಮಟ್ಟಿಗೆ. A man who was eager to kill Christians for 30 years of his life got radically converted and finished the race. ಪೌಲನು ತನ್ನ ಜೀವಿತಾವಧಿಯ 30 ವರ್ಷದಲ್ಲಿ ಕ್ರೈಸ್ತರನ್ನ ಕೊಲ್ಲುವಂತ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದನು. ಅಂತವನನ್ನ ದೇವರು ಪರಿವರ್ತನೆ ಹೊಂದುವಂತೆ ಮಾಡಿದರು. ಪೌಲ ಹೇಳ್ತಾನೆ ನನ್ನ ಓಟವನ್ನು ಮುಗಿಸಿದ್ದೇನೆ ಅಂತ ಕೊನೆಗೆ. Some of us may think, oh, I wasted so many years of my life. How can I finish the race with great joy? Yeah, think of Paul. ಅನೇಕರು ಹೇಳಬಹುದು, ನನ್ನ ಜೀವಿತಾವಧಿಯನ್ನು ಬಹಳಷ್ಟು ವ್ಯರ್ಥ ಮಾಡಿಕೊಂಡಿದ್ದೇನೆ, ಹೇಗೆ ನಾನು ನನ್ನ ಓಟವನ್ನ ಬಹಳ ಸಂತೋಷದಾಯಕವಾಗಿ ಪೂರೈಸುವುದು ಅಂತ ಯೋಚಿಸುವಾಗ ಪೌಲನ ಕುರಿತಾಗಿ ಯೋಚಿಸ್ರಿ. That was not God's plan for him, that 30 years of his life he should be against Christianity and fighting with Christians. No, he missed out on God's will for 30 years. ಪೌಲನು ಕ್ರೈಸ್ತರಿಗೆ ವಿರೋಧವಾಗಿರುವಂಥದ್ದು ಮತ್ತು ಕ್ರೈಸ್ತರ ವಿರುದ್ಧ ಹೋರಾಡುವಂಥದ್ದು ದೇವರ ಯೋಜನೆ ಆಗಿರಲಿಲ್ಲ. ಇಲ್ಲ, ಆತನು ತನ್ನ ಜೀವಿತಾವಧಿಯ 30 ವರ್ಷ ದೇವರ ಚಿತ್ತವನ್ನ ತಪ್ಪಿಸಿಕೊಂಡಂತವನಾಗಿದ್ದನು. And some of you may have missed out on God's will for many years, and at the end of your life can you say I finished the race? If Paul can say it, why can't you and I? ನಿಮ್ಮಲ್ಲಿ ಕೆಲವರು ನಿಮ್ಮ ಜೀವಿತದ ಅನೇಕ ವರ್ಷಗಳ ಕಾಲ ದೇವರ ಚಿತ್ತವನ್ನ ತಪ್ಪಿಸಿಕೊಂಡಿರಬಹುದು. ನಿಮ್ಮ ಜೀವಿತದ ಕೊನೆಯಲ್ಲಿ ನೀವು ಹೇಳಬಹುದಾ ನನ್ನ ಓಟವನ್ನ ಪೂರೈಸಿದ್ದೇನೆ ಅಂತ? ಪೌಲನು ಹೇಳೋದಾದ್ರೆ ನಾವ್ಯಾಕೆ ಹೇಳಬಾರ್ದು ಹಾಗಾದ್ರೆ? And you may say, how is that possible? ನೀವು ಹೇಳ್ಬೋದು, ಹೇಗೆ ಅದು ಸಾಧ್ಯ ಅಂತ. I'll tell you how. ನಾನು ಹೇಳ್ತೇನೆ ಹೇಗೆ ಅಂತ. Because God knew that this man Paul would not come to Christ till he was around 30. ಯಾಕಂದರೆ ದೇವರಿಗೆ ಗೊತ್ತಿತ್ತು ಪೌಲನು ತನ್ನ 30ನೇ ವಯಸ್ಸಿನ ಆಸುಪಾಸಿನವರೆಗೆ ಕ್ರಿಸ್ತನ ಬಳಿಗೆ ಬರಲಿಕ್ಕಿಲ್ಲ ಎಂಬುದು. Or he wouldn't take the Christian life seriously till then. ಅಲ್ಲಿಯವರೆಗೂ ಕ್ರೈಸ್ತ ಜೀವಿತವನ್ನ ಗಂಭೀರವಾಗಿ ಪೌಲನು ತೆಗೆದುಕೊಳ್ಳುವುದಿಲ್ಲ ಎಂದು ದೇವರಿಗೆ ಗೊತ್ತಿತ್ತು. And God knows with some of you that you're not going to take the Christian life seriously till a certain point in your life. ನಿಮ್ಮಲ್ಲಿ ಕೆಲವರು ನಿಮ್ಮ ಜೀವಿತದ ಒಂದು ಹಂತದವರೆಗೆ ನೀವು ಕ್ರೈಸ್ತ ಜೀವಿತವನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂಬುದು ದೇವರಿಗೆ ಗೊತ್ತಿದೆ ಸಹ. Okay, God says, I don't look at those previous years. Forget them. I blotted them out. ಸರಿ, ದೇವರು ಹೇಳುತ್ತಾರೆ ನಾನು ಅದನ್ನ ಕಡೆಗಣಿಸಿದ್ದೇನೆ ಅಥವಾ ಅಲಕ್ಷ್ಯ ಮಾಡಿದ್ದೇನೆ ಅಂತ. ನಾನು ಹಿಂದಿನ ವರ್ಷಗಳನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ, ಅದನ್ನ ಮರ್ತ್ಬಿಡು, ನಾನು ಅವುಗಳನ್ನ ಅಳಿಸಿ ಹಾಕಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. You can still run from where you are today and win the prize. ನೀವು ಎಲ್ಲಿ ನಿಂತಿದ್ದೀರಲ್ಲ ಇವಾಗ, ಅಲ್ಲಿಂದನೇ ಈ ಒಂದು ಓಟವನ್ನ ಓಡಿ ಬಹುಮಾನವನ್ನ ಗಿಟ್ಟಿಸಿಕೊಳ್ಳಬಹುದಾಗಿದೆ. That's the encouragement in the Christian life. ಕ್ರೈಸ್ತ ಜೀವಿತದಲ್ಲಿ ಇದೇ ಒಂದು ಪ್ರೋತ್ಸಾಹವುಳ್ಳಂತ ಸಂಗತಿ. You don't have to say, oh Lord, I've wasted so many years of my life. Never mind. ನೀವು ಹೇಳೋ ಅವಶ್ಯಕತೆ ಇಲ್ಲ, ಓ ಕರ್ತನೆ ನಾನು ನನ್ನ ಜೀವಿತದ ಅನೇಕ ವರ್ಷಗಳನ್ನ ಈಗಾಗಲೇ ಹಾಳು ಮಾಡ್ಕೊಂಡಿದ್ದೀನಿ ಅಂತ. ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. Start today. ಇವತ್ತಿನಿಂದ ಪ್ರಾರಂಭಿಸಿರಿ. Paul is a great example. ಪೌಲನು ಅದಕ್ಕೆ ದೊಡ್ಡ ಮಾದರಿಯಾಗಿದ್ದಾನೆ.
And you can also get the crown in the final day. ನೀವು ಕೂಡ ಕಡೆಯ ದಿನದಲ್ಲಿ ಕಿರೀಟವನ್ನ ಪಡೆದುಕೊಳ್ಳಬಹುದಾಗಿದೆ. So when Paul says there's a crown laid up for me, remember, he died when he was 67. ಪೌಲನು ನನಗಾಗಿ ಕಿರೀಟವು ಇಡಲ್ಪಟ್ಟಿದೆ ಎಂದು ಹೇಳುವಾಗ ನೆನಪಿಡ್ರಿ, ಆತನು ತನ್ನ 67ನೇ ವಯಸ್ಸಿನಲ್ಲಿ ಮರಣ ಹೊಂದಿದನು. But for 30 years he was going the wrong way. ಆದರೆ ಮೊದಲ 30 ವರ್ಷ ಆತನು ತಪ್ಪಾದ ಹಾದಿಯಲ್ಲಿ ಸಾಗುತ್ತಿದ್ದನು. Not just that he was not a Christian, he was killing Christians. ಆತನು ಕ್ರೈಸ್ತನಾಗಿರಲಿಲ್ಲ ಎಂಬುದು ಮಾತ್ರವಲ್ಲ, ಆತನು ಕ್ರೈಸ್ತರನ್ನ ಕೊಲ್ಲುತ್ತಿದ್ದನು. Putting them in jail. He was dead against Christ. ಅವರನ್ನು ಸೆರೆಮನೆಗೆ ಹಾಕುತ್ತಿದ್ದನು. ಅವರ ವಿರುದ್ಧವಾಗಿ ಬಹಳ ದೊಡ್ಡ ವಿರೋಧವನ್ನು ಇಟ್ಟುಕೊಂಡಿದ್ದನು. And still he got a crown at the end. ಹಾಗಿದ್ರೂ ಕೂಡ ಕಡೆಯಲ್ಲಿ ಆತನು ಕಿರೀಟವನ್ನು ಸಂಪಾದಿಸಿಕೊಂಡನು. That shows us, even though we have wasted many years, you can still get the crown of righteousness and sit on the throne. ಅದು ನಮಗೇನ್ ತೋರಿಸುತ್ತಪ್ಪ ಅಂದ್ರೆ, ನಾವು ನಮ್ಮ ಜೀವಿತದ ಅನೇಕ ವರ್ಷಗಳನ್ನ ಹಾಳು ಮಾಡಿಕೊಂಡಿದ್ರೂ ಸಹ ಸಿಂಹಾಸನದಲ್ಲಿ ಕೂತಿರುವಾತನಿಂದ ನೀತಿಯ ಕಿರೀಟವನ್ನ ದೊರಕಿಸಿಕೊಳ್ಳಬಹುದು ನಾವು. You take it radically from now ಈಗಿನಿಂದಲೇ ಬಹಳ ತೀವ್ರವಾಗಿ ಇದನ್ನ ತೆಗೆದುಕೊಳ್ಳಿರಿ. and say, Lord, I want to serious about running this race. ಹೇಳ್ರಿ, ಕರ್ತರೆ, ನಾನು ಈ ಒಂದು ಓಟವನ್ನು ಓಡುವುದರಲ್ಲಿ ಗಂಭೀರವುಳ್ಳವನಾಗಿರುತ್ತೇನೆ ಅಂತ. And ಮತ್ತು in 1 Corinthians 9, I told you that ನಾನು ನಿಮಗೆ ಹೇಳಿದ್ದೆ, 1 ಕೊರಿಂಥ 9ನೇ ಅಧ್ಯಾಯದಲ್ಲಿ, chapter 10 should begin there, 9 verse 24. 10ನೇ ಅಧ್ಯಾಯ ಇಲ್ಲಿಂದ ಪ್ರಾರಂಭವಾಗಬೇಕು. 9ನೇ ಅಧ್ಯಾಯ 24ನೇ ವಚನ ನೋಡಿಕೊಳ್ಳ್ರಿ. Because it goes on to say, ಇಲ್ಲಿ ಹೇಳುತ್ತಾ ಮುಂದುವರಿಸುತ್ತದೆ. let me give you the example, he says in chapter 10, of people who 10ನೇ ಅಧ್ಯಾಯದಲ್ಲಿ ಆತನು ಹೇಳಿರುವಂತ ಒಂದು ಉದಾಹರಣೆಯನ್ನ ನಾನು ನಿಮಗೆ ಕೂಡ ಬಯಸುತ್ತೇನೆ. ಜನರು 1 Corinthians 10 who were baptized. 1 ಕೊರಿಂಥ 10ನೇ ಅಧ್ಯಾಯ, ಬಾಪ್ತಿಸ್ಮ ಹೊಂದಿದವರು. They came under the cloud, that means it's a picture of the Holy Spirit. ಅವರೆಲ್ಲರೂ ಮೇಘದ ಕೆಳಗೆ ಬಂದರು, ಅದು ಪವಿತ್ರಾತ್ಮನ ಒಂದು ಚಿತ್ರಣವಾಗಿದೆ. They ate the same spiritual food, picture of reading God's word. ಅವರೆಲ್ಲರೂ ಆತ್ಮಿಕವಾದ ಒಂದೇ ಆಹಾರವನ್ನ ತಿಂದರು, ಅದು ದೇವರ ವಾಕ್ಯದ ಚಿತ್ರಣವಾಗಿದೆ. They drank the same spiritual drink, chapter 10 verse 4, picture of the Holy Spirit. 10ನೇ ಅಧ್ಯಾಯ 4ನೇ ವಚನ, ಅವರೆಲ್ಲರೂ ಆತ್ಮಿಕವಾದ ಒಂದೇ ಪಾನವನ್ನ ಕುಡಿದರು, ಅದು ಕೂಡ ಪವಿತ್ರಾತ್ಮನ ಚಿತ್ರಣವಾಗಿದೆ. It's a picture of a Christian saved from sin. ಕ್ರೈಸ್ತರ ಚಿತ್ರಣವು ಇದಾಗಿದೆ. ಅವರು ಪಾಪದಿಂದ ರಕ್ಷಣೆ ಹೊಂದಿ, baptized in water, verse 2. 2ನೇ ವಚನ, ನೀರಿನಲ್ಲಿ ದೀಕ್ಷಾ ಸ್ನಾನವನ್ನ ಹೊಂದಿಕೊಂಡು, reading God's word, verse 3. 3ನೇ ವಚನ, ದೇವರ ವಾಕ್ಯವನ್ನ ಓದುವಂಥದ್ದು. filled with the Holy Spirit, verse 4. 4ನೇ ವಚನ, ಪವಿತ್ರಾತ್ಮ ಭರಿತರಾಗಿರುವಂಥದ್ದು. But ಆದರೆ verse 5, God is not pleased with them. 5ನೇ ವಚನ, ದೇವರು ಅವರಲ್ಲಿ ಅನೇಕರನ್ನ ಮೆಚ್ಚಲಿಲ್ಲ. They had all these experiences, but they backslid. ಅವರು ಇವೆಲ್ಲ ಅನುಭವವನ್ನ ಪಡೆದುಕೊಂಡಿದ್ರೂ ಕೂಡ ಅವರೆಲ್ಲ ಹಿಂಜಾರಿ ಬಿದ್ದವರಾಗಿದ್ರು. After receiving all this, and God punished them. ಇವೆಲ್ಲ ಸ್ವೀಕರಿಸಿಕೊಂಡ ನಂತರವೂ ಸಹ ದೇವರು ಅವರನ್ನ ದಂಡಿಸಿದರು. Will that happen to us? Verse 5. Verse 6, these things happened to them as an example for us who are running the race today. 5ನೇ ವಚನ ಹೇಳೋ ಪ್ರಕಾರ ಅದು ನಮಗೂ ಕೂಡ ಆಗಬಹುದು. ಈ ಸಂಗತಿಗಳು ಅವರಿಗೆ ಸಂಭವಿಸಿದ್ದು, ಇಂದು ನಾವು ಏನು ಓಟವನ್ನ ಓಡ್ತಿದೀವಲ್ಲ, ನಮಗೆ ಅವು ನಿದರ್ಶನಗಳಾಗಿವೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. That we should not crave for the evil things they craved for. ಅದರರ್ಥ ನಾವು ಅವರುಗಳಂತೆ ಕೆಟ್ಟವುಗಳನ್ನ ಆಶಿಸಬಾರದು. And don't act immorally in an impure way sexually, verse 8. 8ನೇ ವಚನ ಹೇಳೋ ಪ್ರಕಾರ, ಅಶುದ್ಧವಾದ ರೀತಿಯಲ್ಲಿ ಲೈಂಗಿಕ ಪಾಪದಲ್ಲಿ ಜಾರತ್ವ ಮಾಡುವವರಾಗಿರಬೇಡಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. As some of them did, and 23,000 people were killed in one day. ಕೆಲವರು ಅದನ್ನ ಮಾಡಿದ್ದಕ್ಕಾಗಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತು ಹೋಗಿದ್ದಾರೆ ಎಂದು ಅಲ್ಲಿ ನಮೂದಾಗಿದೆ. Don't tempt the Lord by playing the fool and saying it doesn't matter if I sin, I can always ask God to forgive me. ಮೂಢತನದಿಂದ ನಡ್ಕೋಬೇಡ್ರಿ. ನಾನು ಪಾಪ ಮಾಡಿದ್ರು ಪರವಾಗಿಲ್ಲ, ನಡೆಯತ್ತೆ, ಕ್ರಿಸ್ತನನ್ನ ಕೇಳಿಕೊಂಡ್ರೆ ಆತನು ನನ್ನನ್ನು ಕ್ಷಮಿಸುತ್ತಾನೆ ಎಂದು ಹೇಳುವ ಮುಖಾಂತರ ಕ್ರಿಸ್ತನನ್ನ ಪರಿಶೋಧಿಸಬೇಡಿರಿ ಎಂಬುದಾಗಿ 9ನೇ ವಚನದಲ್ಲಿ ಹೇಳುತ್ತೆ. Don't grumble, verse 10, like some of them grumbled and were destroyed. 10ನೇ ವಚನ, ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು, ಆದ್ದರಿಂದ ನೀವು ಗುಣಗುಟ್ಟಬೇಡಿರಿ. And these things all happened to them as an example
written for our instruction. ಅವರಿಗೆ ಸಂಭವಿಸಿದ ಈ ಎಲ್ಲ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. Therefore, verse 12, if anyone thinks that he's going to run the race perfectly, take heed. If you're careful about all these things, you will run the race perfectly. 12ನೇ ವಚನ, ಆದ ಕಾರಣ ನಾನು ಈ ಒಂದು ಓಟವನ್ನ ಪರಿಪೂರ್ಣವಾಗಿ ಓಡಿ ಪೂರೈಸುತ್ತೇನೆ ಎಂದು ಹೇಳುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಈ ಎಲ್ಲ ಸಂಗತಿಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರೋದಾದ್ರೆ ನೀವು ಈ ಒಂದು ಓಟವನ್ನ ಪರಿಪೂರ್ಣವಾಗಿ ಪೂರೈಸಬಹುದಾಗಿದೆ. But otherwise, be careful that you don't fall. ಇಲ್ಲವಾದಲ್ಲಿ ನೀವು ಬೀಳದಂತೆ ಎಚ್ಚರಿಕೆಯಾಗಿರ್ರಿ. And as a comfort, he says in verse 13, a great verse. 13ನೇ ವಚನ ನಮಗೆ ಸಂತೈಸುವಿಕೆಯ ಮಾತುಗಳನ್ನ ಹೇಳಲ್ಪಟ್ಟಿದೆ. ಇದೊಂದು ದೊಡ್ಡ ವಚನ, ಅದ್ಭುತ ವಚನವಾಗಿದೆ. God will never allow you to be tempted beyond what you're able to bear. ನೀವು ಸಹಿಸುವುದಕ್ಕಿಂತ ಹೆಚ್ಚಿನ ಶೋಧನೆಯನ್ನ ದೇವರು ನಿಮಗೆ ಬರಮಾಡುವುದಿಲ್ಲ. That's like saying a teacher in a school will not give a 10th standard paper to a 3rd standard student. ಅದು ಯಾವ ರೀತಿ ಹೇಳಿದ ಹಾಗೆ ಅಪ್ಪ ಅಂದ್ರೆ, ಶಾಲೆಯಲ್ಲಿ ಶಿಕ್ಷಕರು 3ನೇ ತರಗತಿಯ ಮಕ್ಕಳಿಗೆ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ ನೀಡುವುದಿಲ್ಲ ಎಂದು ಹೇಳಿದ ಪ್ರಕಾರ. That's understood. He won't even give a 4th standard paper to a 3rd standard student. ಅರ್ಥ ಆಯ್ತಲ್ವಾ? 3ನೇ ತರಗತಿಯ ವಿದ್ಯಾರ್ಥಿಗೆ 4ನೇ ತರಗತಿಯ ಪ್ರಶ್ನೆ ಪತ್ರಿಕೆಯು ಕೊಡಲ್ಪಡುವುದಿಲ್ಲ ಎಂಬುದಾಗಿ. The 3rd standard student will only get 3rd standard question paper. 3ನೇ ತರಗತಿಯ ವಿದ್ಯಾರ್ಥಿಯು 3ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನ ಮಾತ್ರ ಪಡೆದುಕೊಳ್ಳುತ್ತಾನೆ. His elder brother who's in 6th standard will get a 6th standard question paper. ಆತನ ಹಿರಿಯ ಸಹೋದರನು 6ನೇ ತರಗತಿಯಲ್ಲಿ ಇದ್ರೆ 6ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನ ಪಡೆದುಕೊಳ್ಳುತ್ತಾನೆ. God will not allow you to get a test which is beyond your ability. ನಿಮ್ಮ ಶಕ್ತಿ ಮೀರಿ ಇರುವಂತ ಯಾವುದೇ ಪರೀಕ್ಷೆಯನ್ನ ದೇವರು ನಿಮಗೆ ಅನುಮತಿಸುವುದಿಲ್ಲ. It's a great encouragement to me. ಇದು ಒಂದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹದಾಯಕವಾದ ಸಂಗತಿ. I find God tests me today in areas where He never tested me 10 years ago. ಇಂದು ನಾನು ಕಂಡುಕೊಂಡಿದ್ದೇನೆ, ದೇವರು ನನ್ನನ್ನು ಪರೀಕ್ಷಿಸುವುದನ್ನ 10 ವರ್ಷದ ಹಿಂದೆ ಯಾವುದನ್ನ ಎದುರಿಸಿಲ್ಲವಲ್ಲ ಅಂಥದ್ದನ್ನ ಪರೀಕ್ಷಿಸುತ್ತಾರೆ ದೇವರು ನಂಗೆ. In the early days of my Christian life, I was tested and tempted in small things. ನನ್ನ ಕ್ರೈಸ್ತ ಜೀವಿತದ ಪ್ರಾರಂಭದಲ್ಲಿ ನಾನು ಸಣ್ಣ ಸಂಗತಿಗಳಲ್ಲಿ ಪರೀಕ್ಷೆಗೆ ಒಳಪಟ್ಟೆ, ಶೋಧನೆಗೆ ಒಳಪಟ್ಟೆ. It's exactly like going to kindergarten, then you go to 1st standard and 2nd standard. ಅದು ಒಂದು ರೀತಿ ಕಿಂಡರ್ ಗಾರ್ಡನ್, ನರ್ಸರಿ, 1ನೇ ತರಗತಿ, 2ನೇ ತರಗತಿಗೆ ಹೋದ ಹಾಗೆ. My dear brothers and sisters, are you progressing? ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯೇ, ನೀವು ಬೆಳವಣಿಗೆಯನ್ನು ಹೊಂದುತ್ತಿದ್ದೀರಾ? Just like you want your children to progress from one class to another, God wants you to progress. ನಿಮ್ಮ ಮಕ್ಕಳು ಹೇಗೆ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಬೆಳವಣಿಗೆ ಹೊಂದಬೇಕು ಎಂದು ನೀವು ಬಯಕೆ ಉಳ್ಳವರಾಗಿರುತ್ತೀರೋ, ದೇವರು ಕೂಡ ನೀವು ಬೆಳವಣಿಗೆ ಹೊಂದಬೇಕು ಅಂತ ಬಯಸುತ್ತಾರೆ. Don't fall by the wayside. ದಾರಿ ತಪ್ಪಬೇಡಿರಿ. You know how some people drop out of school in 4th standard. ನಿಮಗೆ ಗೊತ್ತಿರುವ ಹಾಗೆ ಕೆಲವು ಮಕ್ಕಳು 4ನೇ ತರಗತಿಗೆ ಶಾಲೆಯನ್ನ ಬಿಟ್ಬಿಡ್ತಾರೆ. In some of the villages and all is like that. ಕೆಲವು ಹಳ್ಳಿಗಳಲ್ಲಿ ಆ ರೀತಿಯಾಗಿ ಇದೆ. They say we don't want to study anymore. They drop out of school in 4th standard. ನಾವು ಮುಂದೆ ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳಿ 4ನೇ ತರಗತಿ ವಿದ್ಯಾಭ್ಯಾಸ ಮುಗಿಸ್ಬಿಡ್ತಾರೆ. Don't be a dropout in the Christian life. ಕ್ರೈಸ್ತ ಜೀವಿತದಲ್ಲಿ ನೀವು ಆ ರೀತಿಯಾಗಿ ದಾರಿ ತಪ್ಪುವವರಾಗಿರಬೇಡ್ರಿ.